ಹಲೋ ಲೇಡೀಸ್, ಹೇಗಿದ್ದೀರಾ ಎಲ್ಲರೂ? ಲಿಯೋಸ್ ವಂಡರ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ನಮ್ಮ ಕಿಚನಲ್ಲಿ ಏನು ಅಂತನಾ? ಹೌದು, ಕಡಲೆಕಾಯಿ ತಾಳಿಪಟ್ಟು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದೀನಿ. ಇಲ್ಲೊಂಚೂರು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತೀನಿ ಅಂತ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ಇದಕ್ಕೆ ನಾನೊಂಚೂರು ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ, ಹಾಗೆ ಒಂದಪ್ಪ ಈರುಳ್ಳಿ, ಮೀಡಿಯಂ ಗಾತ್ರದ ಕ್ಯಾರೆಟ್ ತುರಿದಿಟ್ಕೊಂಡು ರಾತ್ರಿ ನೆನೆಸಿಟ್ಕೊಂಡಿರ್ತಕ್ಕಂತಹ ಸಬ್ಬಕ್ಕಿ, ಇವೇ ಒಂದೊಂದೇ ಹಾಕ್ಕೊಳ್ತಾ ತಾಲಿಪಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಉಪ್ಪು ನಾನು ಆಲ್ರೆಡಿ ಹೇಳಿದ್ದೀನಿ, ಹಾಕಾಗಿದೆ. ಒಂದೊಂದೇ ತರಕಾರಿಗಳನ್ನ ಹೆಚ್ಚಿಟ್ಕೊಂಡದನ್ನು ಹಾಕ್ಕೊಳ್ತಾ ತಯಾರಿಸ್ಕೊಳ್ಳೋಣ. ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ನ ಸೇರಿಸ್ಕೊಳ್ತಿದ್ದೀನಿ. ನಾನು ಈಗಾಗಲೇ ಮೆನ್ಷನ್ ಮಾಡಿದ್ದೀನಿ, ಕಡಲೆಕಾಯಿ ರೋಸ್ಟ್ ಮಾಡಿಕೊಂಡು ಅದಕ್ಕೊಂಚೂರು ಜೀರಿಗೆ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕ ಮೆಣಸಿನ್ಕಾಯಿನ ಬಳಸಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡು ಬೆರೆಸ್ಕೊಡ್ತಿದ್ದೀನಿ. ಸಾಧ್ಯವಾದಷ್ಟು ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿ ಆಗಿರೋದ್ರಿಂದ ಸ್ವಲ್ಪ ಪ್ರೋಟೀನ್ ಹೆಚ್ಚಿಗೆ ಇರಲಿ, ಒಳ್ಳೆ ಫೈಬರ್ ಅಂಶನೂ ಸಿಗಲಿ ಅಂತ ಸೊಪ್ಪು, ಈ ಥರ ಗ್ರೌಂಡ್ ನಟ್ಟು, ಒಂದು ಸ್ವಲ್ಪ ಆ್ಯಂಟಿ ಆಕ್ಸಿಡೆಂಟ್ಸು ಎಲ್ಲ ಸೇರಿಸಿ ಮಾಡೋಣ ಅಂತ. ಯಾಕೆಂದರೆ ಹೆಲ್ದಿ ರೆಸಿಪೀಸ್ ಆರ್ ಆಲ್ವೇಸ್ ವೆಲ್ಕಮ್ಡ್. ಮಕ್ಕಳಿಗೋಸ್ಕರ ಎಂಥದ್ದೇ ಆಗಲಿ ಒಂದೊಳ್ಳೆ ಆರೋಗ್ಯವಂತ ಲಂಚ್ ಬಾಕ್ಸ್ ರೆಸಿಪಿ ಮಾಡೋದು ನನ್ನ ಉದ್ದೇಶ. ಸೊ ಹಿಟ್ಟು ತಯಾರಾಗಿದೆ. ಇವಾಗ ಹೆಂಚನ್ನು ಸಿದ್ಧತೆ ಮಾಡಿಕೊಂಡು ತಟ್ಟಿ ತಾಲಿಪಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಹೆಂಚು ತವಾನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಸಣ್ಣ ಪ್ರಮಾಣದಲ್ಲಿ ತಗೊಂಡು ಗುಂಡಿಗೆ ತಾಲಿಪಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಷ್ಟೇ ಬಾಕಿ. ಬನ್ನಿ, ಇವಾಗ ಇದನ್ನು ಬೇಯಕ್ಕಿಟ್ಟಾಗಿದೆ. ಸ್ವಲ್ಪ ಹಗುರವಾಗಿ ಬೇಯಿಸ್ಕೊಳ್ಳಿ. ಲಂಚ್ ಬಾಕ್ಸ್ಗಾಗಿರೋದ್ರಿಂದ ಸ್ವಲ್ಪ ಮೆತ್ತಗೆ ತುಪ್ಪದಲ್ಲೇ ಬೇಯಿಸ್ಕೊಳ್ಳೋದು ಸೂಕ್ತ. ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಅದ್ಭುತವಾದ ಕಾಂಬಿನೇಷನು. ಈ ಥರ ಒಂದು ಲಂಚ್ ಬಾಕ್ಸ್ ರೆಸಿಪಿನ ಮಾಡಿ ನಮ್ಮ ಲಿಯೋಸ್ ವಂಡರ್ ಕಿಚನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಅದ್ಭುತವಾದ ರೆಸಿಪೀಸ್ ನೀವು ನೋಡ್ಬೋದು. ಹೀಗೆ ಹೇಳ್ತಾ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.